ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊಟಿಲಿ ಏನೇನು ಶಾಪಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ಲಾಸ್ಟಲ್ಲಿ ಕೂಡ ಹೋಮ್ ಟೂರನ್ನು ಹಾಕಿದ್ದೀನಿ ನೋಡಿ. ಸ್ವೆಟ್ ಟಿ ಶರ್ಟ್ ಇದು ಪಾಪುಗೆ, ಇದು ನಮ್ಮ ಅಕ್ಕನ ಪಾಪುಗೆ ಸ್ವೆಟರ್ ಚೆನ್ನಾಗಿರುತ್ತೆ. ಇಲ್ಲಿ ಇದು ನನ್ನ ಮಗಳಿಗೆ ಸ್ವೆಟ್ ಟಿ ಶರ್ಟ್ ಪಿಂಕ್ ಇದೆ, ನಿಮ್ಗೆ ರೆಡ್ ಥರ ಕಾಣಿಸ್ತಿದೆಯಾ? ಪಿಂಕ್ ಏನು, ಇದೊಂದು ಫ್ಯಾನ್ಸಿ ಸ್ವೆಟ್ರ್. ಇನ್ನೊಂದು ಬಂದ್ಮೇಲೆ ಆ್ಯಪ್ ಮಾಡ್ಬಿಡಂಗೆ. ಫುಲ್ ಲಾಂಗ್ ಇದು, ಬ್ಯಾಕ್ ಸೈಡ್ ಸೇಮ್. ಇದೇನೋ ಹೇಳಿದ್ರಲ್ಲ ಬಾರ್ಬಿ, ಇದು ಬಾರ್ಬಿ ಕಟ್ಟಿಂಗ್ ಅಂದರೆ ಶೇಪ್ ನೋಡಿ, ಸ್ವಲ್ಪ ಶೇಪ್. ಇದು ನಮ್ಮ ಅಕ್ಕನ ಮಗಳದ್ದು ಡ್ರೆಸ್. ಪ್ಯಾಂಟ್ ಬರುತ್ತೆ, ಸೆಟ್ ಇದು. ಪ್ಯಾಂಟ್ ಇದರಲ್ಲಿ ಇದು ಥರನೇ ಐತೆ ನೋಡಿ. ಈ ಥರ ಪ್ಯಾಟ್ರನ್ ಕ್ಯಾಟ್ಲಾಕ್ ಇದೆಲ್ಲ. ಪ್ಯಾಂಟ್ ಈ ಥರ ಬಂದು ಸಾಫ್ಟಾಗಿ ಚೆನ್ನಾಗಿದೆ. 3 ಪೀಸ್ ಸೆಟ್ ಇದು. 3 ಪೀಸ್ ಇದು ದೊಡ್ಡೋಳ್ದು, ಅದು ಚಿಕ್ಕೋಳ್ದು. ಅದೇ ಓವರ್ ಕೋಟ್, ಒಳಗಡೆ ಟಿ ಶರ್ಟ್ ಥರ ಸ್ವಲ್ಪ ಪ್ಲಸ್ ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ಪರ್ಪಲ್ ವಿತ್ ವೈಟ್. ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನಮ್ಮ ಬೆಂಗಳೂರು ಅಕ್ಕೊಂದು ಡ್ರೆಸ್. ಓಪನ್ ಮಾಡೋಕೆ ನಾವು 3 ಜನ ಡ್ರೆಸ್ ತೊಗೊಂಡ್ವಿ. ಹುಡುಗರು ಫ್ಯಾನ್ಸಿ ತೊಗೊಂಡ್ರೆ, ಹುಡುಗರಿಗೆ ಸ್ವೆಟರ್, ಮಕ್ಕಳಿಗೆ ಕಾಣಿಸ್ತಿದೆ. ಈ ಥರ ವರ್ಕ್ ಬಂದಿದೆ, ಸ್ಟೋನ್ ವರ್ಕ್ ಸ್ವಲ್ಪ, ಅಂದರೆ ಎಂಬ್ರಾಯ್ಡಿಂಗ್ ವರ್ಕಿಂದನೇ ಫುಲ್ಲು. ಅಲ್ಲಿಂದ ಇದು ನೆಟ್ಟೆಡ್ ವೇಲ್ ಇದಕ್ಕೆ. ಸ್ಲೀವ್ ಈ ಥರ ಬಂತು, ಸ್ಲೀವಲ್ಲೂ ವರ್ಕ್ ಬಂದಿದೆ. ಪಿಸ್ತಾ ಗ್ರೀನ್ ಕಲರ್. ನಿಮ್ಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ, ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ ಕಲರ್. ಮೇಲೆ ತಕ್ಕದು ಇಲ್ಲ, ಆಂಟಿ ಕೊಟ್ಬಿಟ್ಟು ಬಾರ್ಡ್ರ್ ಮಾತ್ರ ಒಂಚೂರು ವರ್ಕ್ ಮಾಡಿಸೋದನ್ನ ಮಾಡ್ಕೊಡ್ತಾರೆ ನೋಡಿ. ಈ ಥರ ಚೆನ್ನಾಗಿದೆ. ಪ್ಯಾಂಟ್ ಇದು ಪ್ಲಾಜೋ, ಪೆನ್ಸಿಲ್ ಕಟ್ ಪ್ಯಾಂಟ್ ಇದೆ, ಈ ಥರ ಬರ್ತವೆ. ಅದೇ ಪೆನ್ಸಿಲ್ ಕಟ್ಟ ಎಲ್ಲ ಇರುತ್ತೆ. ಬ್ಲ್ಯಾಕ್ ಬಿಟ್ಟರೆ ನೀವು ಯಾವುದು ತಗೊಳ್ಳಲ್ಲ ಫ್ರೆಂಡ್ಸ್. ಅವಳು ಆದರೆ ಬ್ಲ್ಯಾಕ್ ಇಲ್ಲ, ಯಾವಾಗಲೂ ಎಲ್ಲೋದ್ರೂ, ಯಾವ ಅಂಗಡಿಗೆ ಹೋದ್ರೂ ಬ್ಲ್ಯಾಕ್ ಸಿಂಪಲ್ಗೆ. ಅದ್ರ ಮೆಟೀರಿಯಲ್ ಚೆನ್ನಾಗಿದೆ ಇದು ಅಂತ. ನೆಕ್ ಹತ್ರ ಮಾತ್ರ ತಗೊಂಡಲ್ಲ, ಸೇಮ್ ಟು ಸೇಮ್ ಇದೇ ಡಿಸೈನ್, ಇದೇ ಇದು ಅನ್ಸುತ್ತೆ. ಇನ್ ಬ್ಲ್ಯಾಕ್ ಮಿಶೋ ದುಪ್ಪಟ್ಟ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂಥರ ಕಲಂಕಾರಿ ಡಿಸೈನ್. ಹೇಳ್ತಿದ್ಯಲ್ಲ, ಇದು ಕಲಂಕಾರಿ ಡಿಸೈನ್. ಕಲಂಕಾರಿ ಅಲ್ಲ ಇದು, ಏನೋ ಅಂದರು ಅದಕ್ಕೆ. ಯಾವ ಥರ ದುಪ್ಪಟ್ಟ ಅಂತ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ. ಸಿನರಿ ಸಾಫ್ಟಾಗಿದೆ ಮಾತ್ರ, ತುಂಬಾ ಸಾಫ್ಟಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಈ ಥರ ಸ್ಯಾರೀಸು ಬರುತ್ತೆ. ಈ ಥರ ಸ್ಯಾರೀಸ್ ಆಗಿನ ಕಾಲದಲ್ಲೆಲ್ಲ ಬರೋದು, ಚೆನ್ನಾಗಿರೋದು ಮೆಟೀರಿಯಲ್ ಅಲ್ವಾ ಈ ಥರದ್ದು. ಈ ಥರ ಇದು ಎಷ್ಟು ಒಗ್ರು ಕಲರ್ ಹೋಗಲ್ಲ. ಇದು ಹಳೆ ಕಾಲದ ಆ ಸೀರೆಗಳು ಬರೋದಿಲ್ಲ ಆಂಟಿ, ಚಾನಲ್ ಸಿಲ್ಕ್ ಅಂತಾರ ಸೀರೆಗಳು. ಮಮ್ಮಿ ಹತ್ರ ಅದೊಂದು ಡ್ರೆಸ್ ಹೊಲ್ಸ್ಕೊಬಿಟ್ಟಿದೆ. ಆನ್ ಮಾಡಿದ್ದು ಪ್ಯಾಂಟು, ಅದು ಆ ಸೀರೆ ರಾಣಿ ಪಿಂಕ್ ಕಲರ್, ಸ್ವಲ್ಪ ಲೇಸ್ ಬಂದಿದೆ ಕೆಳಗಡೆ ಮಾತ್ರ ಲೇಸ್. ಎಲ್ಲಿದ್ರೂ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರೋದು ಅನ್ಸುತ್ತೆ. ಇದು ಎಕ್ಸೆಲ್. ಇನ್ನು ಮತ್ತೊಂದು ಸ್ವಲ್ಪ ಲೂಸ್, ನಮಗೆಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಇದು ನಾನು ತಗೊಂಡೆ ಫ್ರೆಂಡ್ಸ್. ಇದು ಪಾಚಿಗ್ರಿ ಅಂತಾನೆ, ಇದು ಸಿಂಪಲ್ ಆಗಿದೆ, ಅದು ಹಾಕೊಂಡ್ರೆ ಚೆನ್ನಾಗಿದೆ. ಅದ್ರ ಚೆನ್ನಾಗಿದೆ. ನೆಕ್ ಹತ್ರ ಮಾತ್ರ ಚೆನ್ನಾಗಿದೆ, ಸಾಫ್ಟ್ ನೆಕ್ ಹತ್ರ ವರ್ಕ್ ಇದೆ. ವಿ ನೆಕ್. ಇವಳ್ದು ನಂದು ವಿ ನೆಕ್ಕೇನೆ, ನಿನ್ನ ಮಾತ್ರ ಯು ನೆಕ್ಕು ಕಟ್ಟು. ಇದ್ಯಾಕೋ ಹೊಟ್ಟೆ ಇವಾಗೆಲ್ಲ ವಿ ನೆಕ್ ಬರ್ತಾವೆ. ಇದ್ರ ಬೆಳಕೆ ಕಾಣಿಸ್ತಿದೆ ಕೆಳಗಡೆ ಮಂಜಿಂದು. ಈಗ ಇವಾಗ ಬಿಸಿಲು ಬರ್ತಾ ಇದೆಯಲ್ಲ, ಇನ್ನೂ ಸ್ವಲ್ಪ ಮೇಕತ್ತು ಅದು ಕೆಳಗಡೆ ಇಡಬೇಕಿತ್ತು. ಬ್ಲ್ಯಾಕ್ ಕಲರ್ ಬ್ಯಾಗ ಅವತ್ತು ನಾವು ಬ್ಯಾಗ್ ಟೂರ್ ಇದಕ್ಕೂ ಪ್ಲೇನ್ ಪ್ಯಾಂಟ್ ಇದಕ್ಕೆ.
ದುಪ್ಪಟ್ಟ ದೊಡ್ಡದಾಗಿ ಚೆನ್ನಾಗಿದೆ. ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಫ್ಲೋರಲ್ ದುಪ್ಪಟ್ಟ, ದುಪ್ಪಟ್ಟದಲ್ಲಿ ವರ್ಕ್ ಇದೆ, ಫ್ಲವರ್ ವರ್ಕ್, ಪ್ರಿಂಟೆಡ್ ಉದ್ದ ಐತದ್ರಿ. ಈ ಥರ ಸ್ಯಾರೀಸು ಬರುತ್ತೆ ಇವಾಗ, ಚೆನ್ನಾಗಿರುತ್ತೆ. ನಮ್ಮ ಅಕ್ಕನ ಮಗಂದು ಇದು ಶರ್ಟು, ಒಂದು ಶರ್ಟ್ ತಗೊಂಡ. ಇಷ್ಟೇ ಫ್ರೆಂಡ್ಸ್. ಯಾವುದೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಏನು ತಿಂಡಿ? ಆಮೇಲೆ ನೀನೇನು ತಿಂತಿದ್ಯಮ್ಮ? ನೀನೆಲ್ಲಿ ಪಲ್ಯದಲ್ಲಿ ತಿಂತಿದ್ಯಾ? ತುಪ್ಪ. ಚರು ನೀನು ಮಾತಾಡ್ತಲ್ಲ ಈಗ ನೀನು. ಬೆಣ್ಣೆ ಬಿಸಿಲು ಹೊಡಿತಿದೆ. ನಾವೀಗ ಆಡು ಮರಿ ಊಟಕ್ಕೆ ಹೋಗ್ತಾ ಇರೋದು. ಆಮೇಲೆ ನೋಡಿ ಬಿಸಿಲು ಚೆನ್ನಾಗಿ ಹೊಡಿತಿದೆ ಕಣ್ಗೆ. ಮಾತಾಡಕ್ಕೆ ಆಗ್ತಾ ಇಲ್ಲ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಮಾತಾಡ್ಬೇಕು. ಯಾವ್ದು ಮಾಡೈತೆ? ಇದು ಆಡು ಮರಿ ಚಿಕನ್ ಮರಿ. ಚಿಕನ್ ಮರಿ ಹೋಯ್ತಾ? ಹೋಯ್ತೀಗ ಬಿಟ್ಬಿಡ್ಬೋದು. ನೀನೇನು ಮಾಡ್ತೀಯಮ್ಮ? ಎಲ್ಲಿ ಬಂದ್ರಿ? ಅಲ್ಲೇ ಎಲ್ಲಿ ಬಿಟ್ಬಿಟ್ಟು ಬಂದ್ರಿ? ಅನ್ನ ಬಿಟ್ಟು ಬಂದೆ. ಹೌದಾ? ಅನ್ನ ಬಿಟ್ಟು ಬಂದೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಎಲ್ಲೋಯ್ತಾನೆ ಚಿನ್ನರಿ? ಎಲ್ಲೋಗ್ತಿದ್ಯಪ್ಪ? ಹತ್ತು ಮೇಕೆ ಚಿನ್ನಾರಿ ಎಲ್ಲಿಗೆ ಬರ್ತಿದ್ದೀರಾ? ಹಾಂ ವಾಕ್ ಮಾಡ್ತಿದ್ದೀರಾ? ಅದನ್ನ ಅಮ್ಮ ಎಸಿಯದ್ನ ಅಮ್ಮ. ಇಷ್ಟು ಫಾಸ್ಟಾಗಿ ಹೋಯ್ತವನೆ. ಜಾಗ ಬಿಡಿ ಚಿನ್ನಾರಿಗೆ ಜಾಗ ಬಿಡಿ. ಕೈ ಸರಿಯಾಗಿ ಇಟ್ಕೊಳ್ಳಿ. ಅಮ್ಮಲೋ ಬನ್ನಿಲಿ. ಕೃಷಿ ನೀನಲ್ಲಮ್ಮ, ಕೃಷಿ ಈ ಕಡೆ ಬಾ. ಕೃಷಿ ಹಾಯ್. ಎಲ್ಲಿಗೆ ಬಂದಾರ್ರಿ? ವಾಕಿಂಗ್, ಸಂಜೆ ವಾಕಿಂಗ್. ಹೋಗು. ಎಲ್ಲೈತಮ್ಮ? ಅಬ್ಬಾ ಖುಷಿ ನಡೆಯೋಕ್ಕೆ. ಅಕ್ಕನ ಮೇಲೆ ಹತ್ತು. ಹೋಗಲ್ಲ ಅಂತಾರಮ್ಮ. ಹೆಸರು ಲಕ್ಷ್ಮಿ. ಲಕ್ಷ್ಮಿ ಇವರು ನಮ್ಮನ್ನ ಆಟ ಆಡಿಸ್ತಿದ್ದಾರೆ ಚೆನ್ನಾಗಿ. ನೋಡಿ ಹೆಂಗೆ ಕುಡಿತಾರೆ ಡ್ಯಾನ್ಸ್ ಮಾಡಿ. ಬಿಡು ಚಿನ್ನ, ಅಲ್ಲಿಂದ ಬಿಡು ಚಿನ್ನಾರಿ. ನಾವು ಊಟಿ ಮನೇಲಿ ಆಟ ಆಡ್ತಿದ್ದೀವಿ. ಓಡಿಸು ಚಿನ್ನ. ನೀನು ಅಲ್ಲಿಂದ ಬಿಡು. ಬಾಲಿಸಿ ಹೋಗಮ್ಮ. ಅಮ್ಮ ನೀನು ಬಾಲಿಸಿ. ಚೆನ್ನಾಗಿ ಇದನ್ನ ಆಡ್ ಮಾಡಿರ್ತಾರ. ಏನು ಮಾಡ್ತೀರ ನೀವು? ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಎಲ್ಲ ಪಾಯಸ ಕುಡಿತಿದ್ದಾರೆ. ಅಜ್ಜಿ ವಡೆ ಬೇಯಿಸ್ತಾ ಇದ್ದಾರೆ. ಇದು ನಮ್ಮ ಗೋಡೆ. ಚಿಕ್ಕಪ್ಪ ವಡೆ ತಿಂತಿದ್ದಾರೆ. ನಮ್ಮ ತಾತ ಪಾಪನ ಆಟ ಆಡಿಸ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಇವಾಗ ಬಂದ್ರು. ಇವಾಗ ಎಲ್ಲರೂ ಕೂತ್ಕೊಂಡು ತಿಂತಿದ್ದೀವಿ. ಇವಾಗ ಚಿಕ್ಕಪ್ಪ ತಿಂತಿದ್ದಾರೆ.
ತಾತ ಪಾಪು ಆಡಿಸ್ತಿದ್ದಾರೆ. ಆಮೇಲೆ ಪಾಪು ಅಳ್ತಾ ಇದ್ದಾರೆ ಇವಾಗ. ನೋಡಿ ನಮ್ಮ ಅಜ್ಜಿ ವಡೆ ಬೇಯಿಸ್ತಾ ಇದ್ದಾರೆ. ಇವಾಗ ನಮ್ಮ ಮನೆ ದೊಡ್ಡದು. ಹಿಂದೆ ಹೋಗಿ ಕಾಣಿಸ್ತಲ್ಲ. ಇಲ್ಲಿ ಬನ್ರಪ್ಪ, ಇಲ್ಲಿ ಬನ್ನಿ ಮಾಡಿ ಕಾಣಿಸ್ತಲ್ಲ ಚಿನ್ನು. ಮಾಡಿ ಈಗ. ಇದು ಲಾಸ್ಟ್ ಡೇ ಊಟಿಲಿ ನಮ್ಮ ಚಿಕ್ಕಮ್ಮ ವಡೆ ಪಾಯಸ ಎಲ್ಲ ಮಾಡಿದ್ರು. ಲಾಸ್ಟ್ ನೈಟಲ್ಲಿ ಎಂಜಾಯ್ ಮಾಡಿದ್ವಿ ಮಕ್ಕಳೆಲ್ಲ. ಹೀಗೆ ಬೆಳಗ್ಗೆ ಹೋಮ್ ಟೂರ್ ಮಾಡ್ತಿದ್ದೀನಿ ನಮ್ಮ ಮನೆಯದು. ಮನೆ ಸ್ವಲ್ಪ ಚಿಕ್ಕದಾದರೂ ತುಂಬ ಚೆನ್ನಾಗಿದೆ ನಮ್ಮ ಮನೆ. ಅಲ್ಲಿ ಊರಲ್ಲಿ ದೊಡ್ಡದಾಗಿ ಕಟ್ಕೊಂಡಿದ್ದೀವಿ. ಇಲ್ಲಿರೋದು ಇಬ್ಬರೇ, ಅಮ್ಮ ಅಪ್ಪ ಇಬ್ಬರೇ ಇರೋದು, ಸಾಕು ಅಂತ ಇಷ್ಟೇ ಕಟ್ಕೊಂಡಿದ್ದು. ಅವಾಗ ಕಟ್ಟಿರೋದು ಮನೆ ಇದು. ತುಂಬಾ ಚೆನ್ನಾಗಿದೆ. ಇದು ಹಾಲ್ ಎಂಟ್ರೆನ್ಸಲ್ಲಿ. ಈ ಚೇರ್ ಕೂಡ ತುಂಬ ಹಳೇ ಚೇರು ಫ್ರೆಂಡ್ಸ್. ಇದು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಇದೆ ಆ ಚೇರು. ತುಂಬಾ ಚೆನ್ನಾಗಿದೆ. ಈ ಸೋಫಾ ಕೂಡ ತುಂಬ ಹಳೇದು, 30 ವರ್ಷ. ಮತ್ತು ನಾನು ಕೂಡ ಐ ತಿಂಕ್ ಪಾಪುಯಿಂದನೇ ಅಲ್ಲೇ ಇದ್ದಿದ್ದು. 10th ಅಲ್ಲೇ ಓದಿದ್ದು ಊಟಿಲೇ. ತುಂಬ ನೆನಪಿದೆ ಈ ಮನೆಯಲ್ಲಿ. ಮತ್ತು ಇದು ಒಂದು ರೂಮ್ ಇದೆ, ಅಲ್ಲೇನೇ ದೇವ್ರ ಮನೆ ಕೂಡ ಇದೆ. ದೇವ್ರ ಮನೆ ಏನೇ ಸಪ್ರೇಟಾಗಿ ಇಟ್ಕೊಂಡಿಲ್ಲ. ಇದು ಕೂಡ ಹಳೆಯ ಸೋಫಾನೇ, ಇನ್ನೂ ತುಂಬ ಚೆನ್ನಾಗಿದೆ. ಇದು ಅಗಲ ಮಾಡ್ಕೊಂಡು ಮಲ್ಕೋಬೋದು. ನಾನು ಹೋದಾಗ ಕೂಡ ಅಲ್ಲೇ ಮಲ್ಕೊಂಡಿದ್ದೆ. ಇದು ಹಳೆ ಟಿ ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಕ್ಲೋಸ್ ಮಾಡಿದಾರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಹಳೆ ಫೋಟೋ ಇತ್ತು, ಅದು ಮಕ್ಕಳು ಝೂಮ್ ಮಾಡಿಲ್ಲ. ಅದು ಕೂಡ ತುಂಬ ಚೆನ್ನಾಗಿತ್ತು ಫೋಟೋ. ನೋಡಿ ಇಲ್ಲೇ ದೇವ್ರ ಫೋಟೋಸ್ ಕೂಡ ಇಟ್ಕೊಂಡಿದ್ದೀವಿ. ಇದೊಂದು ಬೆಡ್ ಕಾಟ್ ಹಾಕ್ಕೊಂಡಿದ್ದೀವಿ. ಇಲ್ಲೇನು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಹಾಗೆ ಬಂದರೆ ಇಲ್ಲಿ ಡೈನಿಂಗ್ ಟೇಬಲ್ ಮತ್ತು ಇನ್ನೊಂದು ಕಾಟ್ ಹಾಕ್ಕೊಂಡಿದ್ವಿ, ಟಿ ವಿ ಇಷ್ಟನ್ನು ಇಟ್ಕೊಂಡಿದ್ವಿ. ಇದು ಸ್ವಲ್ಪ ಚಿಕ್ಕದೇನೆ ಸ್ಪೇಸು. ಇಲ್ಲಿ ನಮ್ಮ ಅಮ್ಮ ಪಾಪನ ಆಟ ಆಡಿಸ್ತಿದ್ದಾರೆ. ಚಿಕ್ಕದಾದ್ರೂ ತುಂಬ ಚೆನ್ನಾಗಿದೆ ಮನೆ. ನೆಕ್ಸ್ಟ್ ಇದು ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿದೆ. ಫಸ್ಟು ಒಲೆ ಇತ್ತು, ಒಲೆ ಆಮೇಲೆ ಇವಾಗೆಲ್ಲ ಹೊಗೆ ಅದು ಇದು ಅಂತ ಪ್ರಾಬ್ಲಮ್ ಅಂತ ಎಲ್ಲ ಕಿತ್ತಾಕ್ಬಿಟ್ಟು ಗ್ಯಾಸನ್ನು ಇಟ್ಕೊಂಡಿದ್ವಿ. ಅಲ್ಲ ಸುಮಾರು ವರ್ಷ ಆಯಿತು ಕಿತ್ತಾಕಿ. ಇಲ್ಲಿ ಇಬ್ಬರೇ ಅಲ್ವಾ, ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದಾರೆ. ಜಾಸ್ತಿ ಏನು ಇಟ್ಕೊಂಡಿಲ್ಲ. ಊರಲ್ಲಿ ಇರ್ತಾರೆ ನಮ್ಮಮ್ಮ, ಇಲ್ಲೂ ಇರ್ತಾರೆ. ಸೊ ಅಷ್ಟೇನು ಇಟ್ಕೊಂಡಿಲ್ಲ ಪಾತ್ರೆನ. ಇಲ್ಲಿ ಹಿಂದೆ ಹೋದರೆ ವಾಶ್ರೂಮ್ ಮತ್ತು ಪಾತ್ರೆ ತೊಳೆಕೆಲೆ ಮಾಡ್ಕೊಂಡಿದ್ದೀವಿ ಜಾಗನ. ಇದು ಸ್ವಲ್ಪ ಈಗ ಒಂದು 10 ವರ್ಷದಲ್ಲಿ ಮಾಡಿದ್ದು. ಮುಂಚೆ ಬೇರೆ ಥರ ಇತ್ತು, ಮುಂಚೆ ಇದಿರಲಿಲ್ಲ. ಇವಾಗ ಸ್ವಲ್ಪ ಇದು ಪಾತ್ರೆ ತೊಳೆದಲ್ಲಿ ಹಾಕ್ಕೊಳ್ಳೋಕ್ಕೆಲ್ಲ ಇಟ್ಕೊಂಡಿದ್ದೀವಿ. ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ಹೋಮ್ ಟೂರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.